ಹೇಳು ಕೇಳು. ಒಂದು ಗದಗೊಳಗೆ ಲವ್ ಜಿಹಾದ್ ಪ್ರಕರಣ ಆಗೈತೆ ಸರ್. ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ, ಇದು ಮಾಹಿತಿ ಇಲ್ಲದ ಕೇಳಕ್ಕೆ ಹೋಗ್ಬೇಡ. ಏನು ಸರ್, ಇನ್ನೊಂದು ಸಿದ್ದರಾಮಯ್ಯನವರು ಈಗ ದಲಿತ ಸಿ ಎಂ ಆಗಬೇಕಂತ ಬಿ ಜೆ ಪಿಯವ್ರು ಹೇಳ್ತಾರೆ. ಅದೇ ಥರ ನೀವು ಯಾಕೆ ರಾಜ್ಯಾಧ್ಯಕ್ಷರಿಗೆ ದಲಿತರಿದ್ದಂಥವ್ರಿಗೆ ಯಾಕೆ ನೀವು ರಾಜ್ಯಾಧ್ಯಕ್ಷ ಸ್ಥಾನ ಕೊಡಲ್ಲ? ಈಗ ಮೊದಲನೇದಾಗಿ ಸಿದ್ದರಾಮಯ್ಯ ಅವರು ದಲಿತರ ಬಗ್ಗೆ ಭಾಳ ಮಾತಾಡ್ತಾರೆ. ಫಸ್ಟ್ ಅವ್ರಿಗೆ ಏನು ಮಾಡೋದು ಬೇಡ, SC ST ಫಂಡ್ಸನ್ನು ಸರಿಯಾಗಿ ಕೊಟ್ಟರೆ ಸಾಕು. ಅದೇ ರೀತಿ ಒ ಬಿ ಸಿ ಫಂಡು ಟಾರ್ಗೆಟೇ ಕೊಟ್ಟಿಲ್ಲ. OBC 8 ಕಾರ್ಪೊರೇಷನ್ಸ್ಗಳಿದ್ದಾವೆ, ಅವುಗಳಿಗೆ ದುಡ್ಡೇ ಕೊಟ್ಟಿಲ್ಲ. OBC ಉದ್ಧಾರ ಮಾಡ್ತೀವಿ ಅಂತ ಇದ್ದ ಕಾರ್ಯಕ್ರಮಗಳಿಗೆ ದುಡ್ಡು ಕೊಡಲ್ಲ. ದಲಿತರ ದುಡ್ಡು ಕೊಟ್ಟಿದ್ದನ್ನು ಕಟ್ ಮಾಡ್ತಾರೆ. ಇದ್ರ ಬಗ್ಗೆ ಚರ್ಚೆ ಮಾಡಂತ ಹೇಳ್ರಿ. ಯಾರೋ ಒಬ್ಬರು ಅಧ್ಯಕ್ಷರು ಯಾರೋ ಒಬ್ಬರು ಆದರೆ ಅದರಿಂದ ಏನಾಗೋದಿಲ್ಲ. ಆ ಜನಾಂಗಕ್ಕೆ ಅಭಿವೃದ್ಧಿ ಆಗಬೇಕು. ಆ ಜನಾಂಗ ಅಭಿವೃದ್ಧಿ ಆಗಬೇಕಾದ್ರೆ ಆ ಕಾರ್ಯಕ್ರಮಗಳು ಅವ್ರಿಗೆ ಮುಟ್ಟಬೇಕು. ಬರೀ ಬಾಯಿ ಮಾತಿನಿಂದ ಘೋಷಣೆಯಿಂದ ಏನಾಗೋದಿಲ್ಲ. ಸಿದ್ದರಾಮಯ್ಯವರು ಬರೀ ಭಾಷಣದಿಂದನೇ ಎಲ್ಲ ಹೊಟ್ಟೆ ತುಂಬ್ತಿದೆ ಅಂತ ತಿಳ್ಕೊಂಡಿದ್ದಾರೆ. ಅದ್ರ ಬಿಡ, ಅದ್ರ ಬಗ್ಗೆ ಮಾತಾಡೋದು ನೋ ಕಮೆಂಟ್ಸ್. ಯಾವ ಭಿನ್ನಮತ ಸಭೆನೂ ಇಲ್ಲ, ಏನಿಲ್ಲ. ವರಿಷ್ಠರಿಗೆಲ್ಲ ಗೊತ್ತಿದೆ, ಅವ್ರು ತೀರ್ಮಾನ ಮಾಡ್ತಾರೆ. ಈಗಾಗಲೇ ಕಳೆದ ಮೀಟಿಂಗ್ನಲ್ಲಿ ಏಜೆಂಟ್ ಹಾವಳಿ ಜಾಸ್ತಿ ಆಗಿದೆ. ಈಗ DC ಅವರು ಶ್ರೀಧರ್ ಅವರು ನಿನ್ನೆ ಒಂದು ಸಭೆ ಮಾಡಿದ್ದಾರೆ. ಅಂಥವಕ್ಕೆಲ್ಲ ಕಡಿವಾಣ ಹಾಕೋಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ. ಆದ್ದರಿಂದ ಈ ವರ್ಷ ಕನಿಷ್ಠ ಒಂದು 20% ಏನು ಹೆಚ್ಚಿಗೆ ಆಗ್ತಿತ್ತು ಬೋಗಸ್ ಇನ್ಶೂರೆನ್ಸ್ ಕ್ಲೇಮು, ಅದು ಕಮ್ಮಿ ಮಾಡೋದಕ್ಕೆ ಎಲ್ಲ ಕ್ರಮ ತೆಗೆದುಕೊಳ್ಳೋದಕ್ಕೆ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ. ಅದನ್ನು ಕೂಡ ಸೂಚನೆ ಕೊಟ್ಟಿದ್ದೇನೆ. ಬೆಳೆ ಸಾಲ ಹೆಚ್ಚು ಕೊಡಬೇಕು, ಲ್ಯಾಂಡ್ ಟು ಡೆಟ್ ರೇಷಿಯೋ ಅದು ಕೂಡ ಹೆಚ್ಚಿಗೆ ಆಗಬೇಕು. ಮತ್ತು ಭಾಳಷ್ಟು ಕೆಲವು ರೈತರಿಗೆ ಈ ಲೋನ್ನಿಂದ ಹೊರಗಡೆನಿದ್ದಾರೆ ಅವ್ರನ್ನ ತರುವಂಥ ಪ್ರಯತ್ನ ಮಾಡಬೇಕು. ಪ್ರತಿ ವರ್ಷ ಹೆಚ್ಚಿಗೆ ರೈತರನ್ನ ಈ ಕೋಆಪ್ರೇಟಿವ್ ನಬಾರ್ಡ್ ರೀಫೈನಾನ್ಸ್ ಲೋನಲ್ಲಿ ತರಬೇಕು ಅನ್ನೋದಕ್ಕೆ ಕ್ರಮ ತೆಗೆದುಕೊಳ್ಳೋದಕ್ಕೆ ಆದೇಶ ಕೊಡ್ತೀವಿ. ಇಲ್ಲ, ಅದೆಲ್ಲಕ್ಕೆ ಅವಕಾಶ ಇಲ್ಲ. ನಾವು ಇದನ್ನು ಆಲ್ ಇಂಡಿಯಾ ಲೆವೆಲ್ದಲ್ಲೇ ತೊಗೊಳ್ತಾ ಇದ್ದೇವೆ. ವಿಶೇಷವಾಗಿ ರೈತರಿಗೆ ಬೇರೆ ರೀತಿ ರೇಟಿಂಗ್ ಆಗಬೇಕು, ಈ ಸಿವಿಲ್ ರೇಟಿಂಗ್ ಬೇಡ ಅನ್ನುವಂಥದ್ದು ನಮ್ಮ ಚಿಂತನೆ.